ಧರೆಯ ಭಾರವ ಕಳೆಯಲು ಸುಗ ಇಳಿದು ಬಂದಿಹ ಮಾಯಾ ಮನುಜ ಎನ್ನುವ ಹಾಗೆ ಇದು ಇಳಿದು ಬಂದದ್ದೇ ಸರಿ. ಯಾಕೆ ಕೇಳಿದ್ರೆ ಕೃಷ್ಣ ಜನ್ಮ ಆಗುವುದಕ್ಕಿಂತ ಮೊದಲೇ ವಸುದೇವನಿಗೆ ಶರೀರವಾಣಿ ಆಯಿತಂತೆ. ಕೃಷ್ಣ ಮಗನಾಗಿ ಜನಿಸ್ತಾನೆ ಎನ್ನುವ ಹಾಗೆ. ಅದಕ್ಕಾಗಿಯೇ ವಸುದೇವನಿಗೆ ಆನಕದಿಂದ ಬೀಯಲುವಂತಹ ಹೆಸರುವಂತು. ಸಾಧು ಸಜ್ಜನರ ರಕ್ಷಣೆಗಾಗಿ, ದುಷ್ಟ ದುರ್ಜನರ ನಿಗ್ರಹಕ್ಕಾಗಿ ಯುಗ ಯುಗಗಳಲ್ಲಿ ಬಗೆ ಬಗೆಯ ಅವತಾರವನ್ನು ತಡೆಯಬೇಕಾದ್ದು ಶ್ರೀಹರಿಯ ಆದ್ಯ ಕರ್ತವ್ಯವಾಗಿದೆ. ಆದ್ದರಿಂದಲಾಗಿಯೇ ಈ ಅಸ್ತಮ ಗರ್ಭದಲ್ಲಿ ಜನಿಸಿದವನಿದ್ದೇನೆ. ವಸುದೇವ ದೇವಕಿಯರನ್ನು ತಂದೆಯರನ್ನಾಗಿ ಪಡೆದುಕೊಂಡವನಿದ್ದೇನೆ. ನೋಡಬಾರದೆ ನನ್ನಂತಹ ಜೀವನವನ್ನು ಅವಲೋಕಿಸುವುದಂತಾದರೆ ಬಾಲ್ಯದಿಂದಲೂ ಕೂಡ ಯಾರು ಧರ್ಮವನ್ನು ಅತಿಕ್ರಮಿಸಿ ನಡೆಯುತ್ತಾರೋ ಅಂತವರ ನಾಶಕ್ಕಾಗಿಯೇ ನಾವು ಮುಂದಾದವ, ಅವರನ್ನೊಂದು ನಿಯಂತ್ರಣಕ್ಕೆ ತರುವುದಕ್ಕಾಗಿ ಮುಂದಾದವ. ಇದರ ಅರ್ಥ ಏನು? ಧರ್ಮವನ್ನು ರಕ್ಷಿಸುವುದು ಒಂದೇ ಒಂದು ಧ್ಯೇಯ ಎನ್ನುವ ಹಾಗೆ. ಅದನ್ನು ಯಾರೋ ತಂದು ಸಾಕಿ ಸಲಹಿ ಬೆಳೆಸಿದರಂತೆ. ಮತ್ತದುವೇ ಇಂದು ಬೆಳೆದು ನರಕಾಸುರ ನಾಮದಿಂದ ಜಗದ್ವಿಖ್ಯಾತವಾಯಿತು. ಆಚಾರ್ಯನು ಶುಕ್ರನ ನಿರ್ದೇಶನ ಮೇಲಿದೆ. ಹಾಗಾಗಿಯೇ ಇಂದು ನಾನು ಎತ್ತರಕ್ಕೆ ಬೆಳೆದು ನಿಂತಿದ್ದೇನೆ. ಹೌದು, ಭೂಮಿಯಿಂದಲೇ ಉತ್ಪತ್ತಿಗೊಂಡಂತಹ ನಾನು ಹೋಮಾಸುರನು ಎನಿಸಿಕೊಂಡಿದ್ದೇನೆ. ನಮ್ಮ ಸ್ವಯಂ ಬಲಕ್ಕೆ ರಾಜಾಧೀಶ ಪಟ್ಟಣವನ್ನು ರಚಿಸಿದೆ. ತದನಂತರ ಅಲ್ಲಲ್ಲಿ ನಿರಾಶ್ರಿತರಾದಂತಹ ದಾನವ ವೀರರು ಓಡಾಡಿ ಬಂದು ನನ್ನ ಮಿತ್ರತ್ವವನ್ನು ಸಂಪಾದಿಸಿಕೊಂಡರು. ಹೀಗೆ ನಿರಾಶ್ರಿತರಾಗಿ ಬಂದವರಿಗೆ ಸನಾತನಾಗಿ ಬೆಳೆದು ನಿಂತೆ. ಹೀಗೆ ದಿನದಿಂದ ದಿನಕ್ಕೆ ಈ ನರಕಾಸುರನ ಕೀರ್ತಿ ಮುಗಿಲೆತ್ತರಕ್ಕೆ ಬೆಳೆದು ನಿಂತಿದೆ. ಮೊದಲಾಗಿ ಸಂಗ್ರಾಮದಲ್ಲಿ ಬಳಿಕ ಸಾಧಕನ ಸಾಧನಾ ಪಥದಲ್ಲಿ ಮತ್ತು ಹಲವಾರು ಅಡ್ಡಿ ಆತಂಕಗಳಿರುವುದು ಮಗಳಿರುವುದು ಸರ್ವೇ ಸಾಮಾನ್ಯ. ಆದ ಬಗೆಯನ್ನು ಸಾಧಕನ ಬಲಿಪ ಬಗೆಗಳು ಹಡೆದ ಮಾತಾಪಿತರಿಂದಲೇ ನಿನಗೆ ಮರಣ ಎಂದ ಬ್ರಹ್ಮದೇವ. ಆಹಾ, ನನ್ನ ಹೆತ್ತವರನ್ನು ನಾನು ಕಾಣಬೇಕು, ಅವರಿಂದ ನಾನು ಆಶೀರ್ವಾದವನ್ನು ಪಡೆಯಬೇಕೆಂದು ಬಯಸಿದೆ. ಅದಕ್ಕಾಗಿ ಮೊದಲಾಗಿ ಅಲ್ಲಲ್ಲಿ ವಿಜಯವನ್ನು ನಾನು
ಪವಿತ್ರ ಪಾದಗಳಿಗೆ ಒದಿಸಿಕೊಳ್ಳುತ್ತಾ ಇದ್ದೇನೆ. ದಂಡವನ್ನು ಏರಿ ಹೊರಟು ಬಂದವರಿದ್ದೇವೆ. ನಿಜ. ಪ್ರಾಗ್ಜ್ಯೋತಿಷ ಬರದ ಹೊರವಲಯ ಇದು. ಆ. ನೋಡಿದೆಯಾ? ಅಲ್ಲಿ ಕಾಣ್ತಾ ಇರುವುದೇನು? ಪಾಶಗಳು. ಹೌದು. ನರಕಾಸುರನ ಮಂತ್ರಿಯಾದಂತಹ ಆ. ಮುರಾಸುರನ ಪಾಶಗಳು. ಓಹೋ.